ನೀವು ಕೂಡ 10:30 ಶೋ ನೋಡಕ್ ಬಂದಿದ್ದೀರಾ. ಸೊ ಅಭಿಮಾನಿಗಳೆಲ್ಲ ತಿರುಗ್ತಿರೋದು ಗೊತ್ತಾಗ್ತಿರುತ್ತೆ. ಪ್ರತಿಯೊಂದು ಸೀನ್ಗೆ ಸಿಳ್ಳೆ ಬೀಳ್ತಿದೆ. ಸೊ ಹೇಗೆ ಅನ್ನಿಸ್ತಿದೆ ನೀವು ಕೂಡ ನೋಡಿ? ನಾವೇನು ಖುಷಿಪಟ್ಟು ಇಷ್ಟಪಟ್ಟು ತೆಗೆದಿದ್ದೀವೋ, ಚಿತ್ರೀಕರಣ ಮಾಡಿದ್ದೀವೋ, ಅದಷ್ಟು ಜನ ಖುಷಿ ಪಡ್ತಾರೆ ಅನ್ನೋದು ನಮಗೆ ತುಂಬ ಸಂತೋಷ ಆಗುತ್ತೆ. ಒಂದು ನಾವು ಅವ್ರನ್ನ ರೀಚ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ದೊಡ್ಡ ಖುಷಿ ಇದೆ. ನಮಗಿರೋದು ಒಂದೇ ಈ ಸಿನಿಮಾಲಿ. ನಾನು ನೋಡಿದಂಥ ದರ್ಶನ್ ಸರ್ನ ನಾನು ತೆರೆ ಮೇಲೆ ನೋಡಿದ್ದೀನಿ, ಅದನ್ನು ಚಿತ್ರೀಕರಿಸಿದ್ದೀನಿ. ಸೊ ಜನ ಅದನ್ನು ಖುಷಿ ಪಟ್ಟಿದ್ದಾರೆ ಅನ್ನೋದು ತುಂಬ ಖುಷಿ. ಕೊಟ್ಟಿರೋ ಹಾಡುಗಳಿಗೆಲ್ಲ ಜನ ಫ್ಯಾನ್ಸ್ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಕುಣಿತಾರೆ. ಅದರಲ್ಲೊಂದು ಬಸವಣ್ಣಿ ಹಾಡಂತೂ ಹೇಳಲೇಬೇಡಿ, ಕೇಳ್ತಿರೋರಿಗೆಲ್ಲರೂ ಕುಣಿದಿಬೇಕು ಅಂತ ಅನ್ನಿಸುತ್ತೆ. ಸೊ ಸಾಂಗ್ಸು ಜನ ಆಲ್ರೆಡಿ ಕೇಳಿ ಇಷ್ಟಪಟ್ಟಿದ್ದಾರೆ, ಹಿಟ್ ಮಾಡಿದ್ದಾರೆ. ನನಗೆ ಖುಷಿಯಾಗಿದ್ದು ಸಿನಿಮಾಲಿರೋ ಪ್ರತಿ ಡೈಲಾಗ್ನೂ ಇಷ್ಟಪಡ್ತಾರೆ. ಅದಕ್ಕೆ ಒಂದು ರೆಸ್ಪಾನ್ಸ್ ಕೊಡ್ತಾರೆ ಅಂದಾಗ ನನಗೆ ತುಂಬ ದೊಡ್ಡ ಖುಷಿ ಆಯಿತು. ಅದು ದತ್ತಣ್ಣ ಹೇಳೋದಿರ್ಬೋದು, ಬೇರೆ ಯಾರೇ ರವಿಶಂಕರ್ ಹೇಳೋದಿರ್ಬೋದು, ಇವರೆಲ್ಲ ಡೈಲಾಗ್ಸು ಖುಷಿ ಪಡ್ತಾರೆ. ದರ್ಶನ್ ಸರ್ ಅದೊಂದು ಮಾಡ್ಯುಲೇಷನ್ನು, ಅದನ್ನು ಜನ ಇಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ, ಅದು ತುಂಬ ಖುಷಿ ಇದೆ. ಗೆಲ್ಲೋದನ್ನೋದ್ರ ಬಗ್ಗೆ ಯಾವುದೇ ನನಗೇನು ಡಿಫ್ರೆನ್ಸ್ ಬರೋದಿಲ್ಲ ಗೆಲ್ಲೋದು ಅನ್ನೋದ್ರ ಬಗ್ಗೆ. ಬಟ್ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ಪ್ರತಿ ಸಿನಿಮಾ ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟು ಮಾಡೋದು, ಅದು ಜನಕ್ಕೆ ತಲುಪಿದಾಗ ತುಂಬ ಖುಷಿ ಪ್ರತಿಯೊಬ್ಬ ಮೇಕರ್ಗೂ ಆಗುತ್ತೆ. ಇವತ್ತು ನನಗಾಗ್ತಾಯಿದೆ. ತುಂಬ ಚೆನ್ನಾಗಿದೆ. ಇಡೀ ಕರ್ನಾಟಕ ಒಂದೇ ರೆಸ್ಪಾನ್ಸು, ಇಡೀ ಕರ್ನಾಟಕ ಒಂದೇ ರೆಸ್ಪಾನ್ಸ್ ಬಂದಿದೆ. ಜನ ತುಂಬ ಮೆಚ್ಕೊಂಡಿದ್ದಾರೆ. ತುಂಬ ಒಳ್ಳೆ ಮಾಸ್ ಎಂಟರ್ಟೈನರ್, ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳಿದ್ದಾರೆ. ಸೊ ಜನ ರಿಪೋರ್ಟ್ ಕೊಟ್ಟ ಮೇಲೆ ಅದು ದೊಡ್ಡದು ಮುಗಿದೋಯ್ತು. ಫೈನಲ್ ವರ್ಡಿಕ್ಟ್ ಅದೇನೆ. ಸರ್, ಈ ಚಿತ್ರದ ನಿಜವಾದ ಯಜಮಾನ ಯಾರು ಸರ್? ಕಥೆನ ದರ್ಶನ್ ಅವರ, ನಿರ್ದೇಶಕರ, ನಿರ್ಮಾಪಕರ? ಅದು ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ನಾ ಹೇಳ್ಬಾರ್ದು. ಸಿನಿಮಾ ಮಾಡೋ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಗೊತ್ತಾಗುತ್ತೆ ಯಜಮಾನ ಅಂದರೆ ಏನು ಅನ್ನೋದು ಈ ಸಿನಿಮಾಲಿ ತೋರಿಸಿದೆ. ಯಜಮಾನ ಅಂದರೆ ದರ್ಶನ್ ಸರ್ ನನಗೆ ಪರ್ಸ್ನಲ್ಲಾಗಿ ಅವ್ರಿಗೊಂದು ಸಿನಿಮಾ ಮಾಡಿದ್ದೀನಿ. ನನಗೆ ನಿಜವಾಗ್ಲೂ ಅವ್ರು ಕೊಟ್ಟಂಥ ಸಪೋರ್ಟು, ಇವತ್ತೇನು ಸಿನಿಮಾ ನೋಡಿ ಎಲ್ಲರೂ ಇಷ್ಟಪಡ್ತಾ ಇದ್ದಾರೋ ಅದು ಅವ್ರು ಕೊಟ್ಟಂಥ ಸಪೋರ್ಟು. ನನಗೆ ಹೊಸದು ಕೆಲಸ, ಬಟ್ ಆ ಕೆಲಸನ ತುಂಬ ತಿದ್ದಿ ಅದಕ್ಕೆ ಟೈಮ್ ಕೊಟ್ಟು ನಿಧಾನಕ್ಕೆ ಅದನ್ನು ಹೇಳಿಕೊಂಡು, ಯಾಕಂದರೆ ಸೆಟ್ಟಲ್ಲಿ 300 ಜನ ಇರ್ತಾರೆ. ಆ 300 ಜನದ ಮಧ್ಯೆ ಇದು ಬಾಪಿ, ಇದು ನೋಡು, ಇದು ಸ್ವಲ್ಪ ಹಿಂಗೆ ಮಾಡ್ಕೊಳ್ಳೋಣ ಅಂತ ಸೈಡಿಗೆ ಕರ್ಕೊಂಡೋಗಿ ಡಿಸ್ಕಸ್ ಮಾಡಿ ಇಷ್ಟು ನೀಟಾಗಿ ತೊಗೊಂಬಂದು ಬಿಟ್ಟಿದ್ದಾರೆ. ಸೊ ಅವ್ರದ್ದೇ ಯಜಮಾನ, ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ. ಸರ್, ನಿಮ್ಮ ಫೇವ್ರೆಟ್ ಡೈಲಾಗ್ ಆಗಿರ್ಬೋದು, ಸೀನ್ ಆಗಿರ್ಬೋದು, ಯಾವುದು ಸಿನಿಮಾದಲ್ಲಿ? ನನ್ನ ಫೇವ್ರೇಟ್ ಡೈಲಾಗ್ ಸೀನ್ ಹೇಳಿ ಸರ್. ನನ್ನ ಫೇವ್ರೇಟ್ ಡೈಲಾಗ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಲ್ಲಮ್ಮ, ಚೆನ್ನಾಗಿ ಬಂದುಬಿಟ್ಟಿದೆ. ಅದು ದರ್ಶನ್ ಸರ್ದು ಇದೆ ಸೆಕೆಂಡ್ ಹಾಫಲ್ಲಿ. ತುಳಿದವ್ರನ್ನ ತುಳ್ಕೊಂಡು ತಡೆದವ್ರನ್ನ ಹೊಡ್ಕೊಂಡೇಕೊಂಡು ಮಾರ್ಕೆಟಿಗೆ ಬಂದು ನಿಂತಿರೋದು ಅನ್ನೋದು. ಸೊ ಅದು ಕಷ್ಟಪಡೋ ಪ್ರತಿಯೊಬ್ಬರಿಗೂ ಅದು ಅನ್ವಯಿಸುತ್ತೆ ಡೈಲಾಗ್. ಸೀನ್ ಸುಮಾರಿದೆಮ್ಮ, ಒಂದಂತ ನಾ ಹೇಳಕ್ಕೆ. ಸರ್, ನೀವು ನೋಡಿದಂಥ ದರ್ಶನ್ ಬೇರೆ ಇರ್ತಾರೆ, ಸ್ಕ್ರೀನ್ ಮೇಲೆ ನೋಡಿದಂಥ ದರ್ಶನ್ ಅಂದರೆ ನಿಮ್ಮ ಡೈರೆಕ್ಷನ್ ದರ್ಶನ್ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಅಂತ? ಸ್ಕ್ರೀನ್ ಮೇಲೆ ಮ್ಯಾಜಿಕ್ ಅಮ್ಮ ಅವರು. ಸ್ಕ್ರೀನ್ ಪಕ್ಕದಲ್ಲಿರ್ಬೇಕಾದ್ರೆ ಏನೂ ಗೊತ್ತಾಗೋದಿಲ್ಲ. ಸಾಧಾರಣವಾಗಿ ಎಲ್ಲರ ಜೊತೆ ಇರ್ತಾರೆ, ಒಂದು ಲೈಟ್ ಮ್ಯಾನ್ ಜೊತೆ, ಎಲ್ಲರ ಜೊತೆ ನೀಟಾಗಿ ಮಾತಾಡಿಕೊಂಡು ಎಲ್ಲರನ್ನೂ ಅದು ಅನ್ಸೋದೇ ಇಲ್ಲ. ಅಲ್ಲಿ ಕ್ಯಾಮ್ರಾ ಎದುರಿಗೆ ಹೋಗಿ ನಿಂತಾಗ ಗೊತ್ತಾಗುತ್ತೆ ಸೂಪರ್ ಸ್ಟಾರ್ ಅಲ್ಲೇ ಕಾಣ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ 1.5 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು, ಒಳ್ಳೆ ಸಿನಿಮಾ ಕೊಟ್ಟಿರೋ ಹರಿಕೃಷ್ಣ ಅಂತೀರ, ಅದಕ್ಕೆ ನಿಮ್ಮ ರೆಸ್ಪಾನ್ಸ್? ಜನ ತೋರಿಸೋ ಪ್ರೀತಿ ಅದು ಎಂದಿಗೂ ನನಗೆ ಖುಷಿ. ಕಷ್ಟಪಡೋದು ಇದೇ ಥರ ಕಷ್ಟಪಡ್ತೀವಿ ಎಲ್ಲದಕ್ಕೂ, ಬಟ್ ಅದು ಜನರಿಗೆ ರೀಚ್ ಆಗಿದೆ ಅಂದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಸುಮಾರು ಭಯ ಇರ್ತದೆ ನಾವು ಮಾಡಿ ಬಿಟ್ಟಾಗ, ಇದು ತಗೋತಾರ ಜನ, ಇದೇನಾದರೂ ಇದರಲ್ಲಿ ಅಳಕಿರ್ತದ ಅಂತ. ಬಟ್ ಎಲ್ಲ ಇಷ್ಟಪಟ್ಟಾಗ ತುಂಬ ಖುಷಿಯಾಗುತ್ತೆ. ನನಗೆ ತುಂಬ ಖುಷಿ ಕೊಟ್ಟಿದೆ. ಇವತ್ತು ನೋಡಬೇಕಾದ್ರೆ ನಾನೇನನ್ನು ಅಂದ್ಕೊಂಡು ಬರೆದಿದ್ದೀನಿ, ಅದೆಲ್ಲವೂ ಜನಕ್ಕೆ ಇಷ್ಟ ಆಗಿದೆ ಅನ್ನೋದು ತುಂಬ ಖುಷಿ ಇದೆ. ಆ್ಯಂಡ್ ಎಷ್ಟು ಸತಿ ನೋಡ್ಬೇಕಾದ್ರೂ ಥಿಯೇಟ್ರಲ್ಲಿ ನೋಡಬೇಕಾದ್ರೆ ನನಗೆ ಫ್ರೆಶ್ ಆಗಿ ಕಾಣಿಸ್ತಾರೆ ದರ್ಶನ್ ಸರ್. ನಾನು ಸಿನಿಮಾ ಮಾಡಿರ್ಬೋದು, ಅದೆಲ್ಲ ಮರೆತು ಅಲ್ಲಿ ನೋಡಿದಾಗ ಒಬ್ಬ ಫ್ಯಾನಾಗೆ ನಾನು ನೋಡೋಕ್ಕೆ ಸಾಧ್ಯ. ಅವರು ನನ್ನ ಹೀರೋನ ಹಂಗೆ ನೋಡೋದು ನಾನು. ಗೊತ್ತಿಲ್ಲಮ್ಮ ಸರ್. ಹರಿಕೃಷ್ಣ ಮಾಡಿ ಇವತ್ತರೆಗೂ ಜೀವನ ಮಾಡಿಲ್ಲ ನಾನು. ಜೀವನ ಹೆಂಗೆ ಕರ್ಕೊಂಡು ಹೋಗಿದೆ ಹಂಗಂಗೆ ಹೋಗಿದ್ದೀನಿ. ನಾಳೆ ಏನು ಅನ್ನೋದು ಜೀವನ ಹೇಳುತ್ತೆ, ನಾವು ಹೋಗ್ತೀವಿ ಅಷ್ಟೇ.
ಸರ್ ಹರಿಕೃಷ್ಣ ಅವರ ಮ್ಯೂಸಿಕ್ ಡೈರೆಕ್ಟರ್ ಆಯಿತು, ಗಾಯಕರಾಯಿತು, ನಿರ್ದೇಶಕರಾಯಿತು, ನೆಕ್ಸ್ಟ್ ಏನು ಸರ್ ನಿಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ನಿಮ್ಮ ಸೇವೆ ನೆಕ್ಸ್ಟ್ ಏನು ಮಾಡಬೇಕು? ಈ ಥರ ತುಂಬ ಜನ ದೊಡ್ಡವ್ರು ಮಾಡಿದ್ದಾರೆ. ನಾ ಯಾವ ಹೊಸಬ ಅಲ್ಲ, ನಾನು ಯಾರು ಮಾಡಿಲ್ಲದೆ ಇರೋದೇನು ನಾನು ಮಾಡಿಲ್ಲ. ಬಟ್ ನನಗೆ ತುಂಬ ಅದೃಷ್ಟ ಜಾಸ್ತಿ ಇದೆ ಅನ್ಕೋತೀನಿ. ಯಾಕಂದರೆ ನನಗೆ ನಾನು ಹೋದಂಥ ಜಾಗಗಳು, ನನ್ನ ಬೆಳೆಸಿದ್ದ ಟೆಕ್ನಿಷಿಯನ್ಸು, ನನ್ನ ಸ್ನೇಹಿತರು, ಇವರೆಲ್ಲರಿಂದ ನಾನು ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ನಾನು 1 ವರ್ಷ ಮ್ಯೂಸಿಕ್ ಬಿಟ್ಟಿದ್ದೆ, ಮತ್ತೆ ಬಂದು ಮ್ಯೂಸಿಕ್ ಮಾಡು ಅಂತ ಕೇಳ್ತಾರೆ. ಸೊ ಅದೊಂದು ಖುಷಿ ಇದೆ. ಮ್ಯೂಸಿಕ್ ಮಟ್ಟಾಗ ಬಿಟ್ಬಿಡ್ತಾರೆ, ನಾನು ಭಯ ಇರ್ತದೆ. ಬಟ್ ಈ ವರ್ಷ ಬಂದು ಮ್ಯೂಸಿಕ್ ಮಾಡು ಅಂತ ಕೇಳ್ತಾರೆ. ಸೊ ನನ್ನ ಕೆಲಸನ, ನನ್ನ ಚಿತ್ರರಂಗ ಮರ್ತಿಲ್ಲ ಅನ್ನೋ ಖುಷಿ ನನಗಿದೆ. ಸರ್ ಮ್ಯೂಸಿಷಿಯನ್ ಆಗಿದ್ದು ತುಂಬ ಸಲ ಅನಿಸಿರುತ್ತೆ ಡೈರೆಕ್ಟ್ರು ನನ್ನ ಮ್ಯೂಸಿಕ್ ಚೆನ್ನಾಗಿ ಕೂರಿಸಿಲ್ಲ ಅಂತ. ಇವಾಗ ನೀವೇ ಡೈರೆಕ್ಟ್ರು, ನೀವೇ ಮ್ಯೂಸಿಕ್ ಡೈರೆಕ್ಟರ್ ಅನಿಸಿದಾಗ ಖುಷಿ ಆಯಿತು ನಿಮಗೆ ಅಂತ? ಇಲ್ಲ, ಆ ಥರದ್ದಿಲ್ಲಮ್ಮ. ನಾನು ಕೂರಿಸಿಲ್ಲ ಅನ್ನೋದು ಸಿನಿಮಾ ತೆಗಿಯೋದು ಅನ್ನೋದು 150 ಚಾಲೆಂಜಸ್ ಇರ್ತದೆ. ನಾವೊಂದು ರೂಮ್ ಒಳಗಡೆ ಕೂತ್ಕೊಂಡು ಮಾತಾಡೋದು ಬೇರೆ, ಬೀದಿಲಿ ನಿಂತು ಸಿನಿಮಾ ತೆಗಿಯೋದು ಬೇರೆ ಅಲ್ವಾ. ಆವತ್ತಿಗೆ ಏನೇನು ಚಾಲೆಂಜಸ್ ಇರ್ತದೆ ಅದನ್ನು ದಾಟ್ಕೊಂಡು ಒಂದು ಚಿತ್ರನ ಒಬ್ಬ ನಿರ್ದೇಶಕ ತಯಾರು ಮಾಡ್ತಾನೆ. ತುಂಬ ಕಷ್ಟ ಇರ್ತದೆ. ಆದಷ್ಟು ಎಲ್ಲರೂ ಯಾರು ಕೆಟ್ಟ ಸಿನಿಮಾ ಮಾಡಬೇಕಂತ ಪ್ರಯತ್ನ ಪಡೋದಿಲ್ಲ, ಕೆಟ್ಟದಾಗಿ ತೆಗಿಬೇಕು ಅನ್ನೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಎಲ್ಲರ ಪ್ರಯತ್ನವೂ ಇರ್ತದೆ. ಎಷ್ಟು ಲಭ್ಯ ಆಗುತ್ತೋ ಅಷ್ಟು ಅನ್ನೋದು. ಸರ್ ಆ ಯಜಮಾನದಲ್ಲಿ ಉಪ್ಪಿನಕಾಯಿ ಇತ್ತು, ಈ ಯಜಮಾನದಲ್ಲಿ ಎಣ್ಣೆ. ಸೊ ಏನಾದರೂ ನೋ ಅದಕ್ಕಲ್ಲ, ಅಂದರೆ ಬಿಸ್ನೆಸ್ ಹೇಳ್ತಾರೆ. ಸೊ ಆ ಒಂದು ಎಳೆ ಇದೆ ಅಂತ ಅನಿಸ್ತು ನಮಗೆ ಅನಿಸ್ತಿದ್ದಂಗೆ. ಅಂದರೆ ಆ ಯಜಮಾನನ ಒಂದು ಎಳೆ ಇದೆ ಅದರಲ್ಲಿ ಅಂತ, ಅಂದರೆ ಒಂದು ಲೈನ್ ಮಾತ್ರ ಇದೆ ಅಂತ. ನನಗೆ ಗೊತ್ತಿಲ್ಲ, ನನಗೆ ಅದರದ್ದು ಆ ಥರದ್ದು ನಾನು ಯೋಚನೆಯೂ ಮಾಡಿಲ್ಲ. ನಾನು ಇದರಿಂದ ಶುರು ಮಾಡ್ತೀನಿ ಸಿನಿಮಾ ಅನ್ನೋದು ಅಂದ್ಕೊಂಡು ಬರೆದ್ವಿ ಅಷ್ಟೇ. ನಾನು ಪವನ್ ಕುಮಾರ್ ಇಬ್ಬರು ಬರೆದಿರೋಂಥ ಕತೆ, ನಿರ್ದೇಶಿಸಿದಂಥ ಚಿತ್ರ. ಸೊ ನಾವಿಬ್ಬರು ಕೂತು ಮಾಡಿದಂಥ ಕತೆ ಇದು. ನಾನು ಯಾವುದೇ ರೆಫರೆನ್ಸ್ ಅನ್ನೋದು ನಾನು ತಗೊಂಡಿಲ್ಲ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್.